ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ದಿ ಬೆಸ್ಟ್ ನೌಟಂಕಿ ರಾಣಿ ಅಥವಾ ಡ್ರಾಮಾ ಕ್ವೀನ್ ಅಂತ ಅವಾರ್ಡ್ ಏನಾದರೂ ಕೊಡೋಕ್ಕೆ ಶುರು ಮಾಡಿದ್ರೆ ಡೌಟೇ ಬೇಡ, ಅದರಲ್ಲಿ ಗೆಲ್ಲೋದು ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಅವರು. ಇದೊಂಥರ ದೀದಿ ನಾಟಕ ಮಂಡಳಿ. ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಅವರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನೋಡಿ ನೀವೇ. ಕರಿ ಕೋಟ್ ಹಾಕ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಮೈ ಲಾರ್ಡ್ ಅಂತ ವಾದ ಮಾಡೋದಕ್ಕೆ ಬಂದುಬಿಟ್ಟಿದ್ರು. ಇದೇನಪ್ಪ ಇದು, ಮಮತಾ ಬ್ಯಾನರ್ಜಿ LLB ಅನ್ನೋ ಹೊಸ ಸಿನಿಮಾ ಏನಾದರೂ ಬಂತಾ ಅಥವಾ ರಿಯಲ್ಲಾ ಒಂದೂ ಗೊತ್ತಾಗ್ತಿರ್ಲಿಲ್ಲ. ಹಂಗಿತ್ತು ಪರ್ಫಾರ್ಮೆನ್ಸು. ಮಜಾ ಏನಂದರೆ, ಏನೋ ಕಿತ್ತು ದಬಾಕ್ತೀನಿ ಅಂತ ಬಂದ ದೀದಿಗೆ ಸುಪ್ರೀಂ ಕೋರ್ಟ್ ಮರ್ಯಾದೆ ತೆಗೆದು ಕಳಿಸಿದೆ. ಏನು ನಡೀತು ಕೋರ್ಟ್ನಲ್ಲಿ ಹಾಗಾದರೆ? ದೀದಿಯ ವಾದ ಹೇಗಿತ್ತು? ನ್ಯಾಯಾಧೀಶರ ಕೈಯಲ್ಲಿ ಹೆಂಗೆ ಉಗಿಸ್ಕೊಂಡ್ರು, ಹೆಂಗೆ ಹೊರಗೆ ಹಾಕಿಸ್ಕೊಂಡ್ರು, ಇದೆಲ್ಲದರ ಬಗ್ಗೆ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ವಿಷಯ ಗೊತ್ತಿದೆ ಅಂದ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಏನಂದರೆ, ಸುಪ್ರೀಂ ಕೋರ್ಟ್ ರಿಜಿಸ್ಟರ್ನಲ್ಲಿ ದೀದಿ ಅವರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಅದರಲ್ಲಿ SIR ವಿಷಯದ ಕುರಿತು ತಾನೇ ಖುದ್ದಾಗಿ ವಾದ ಮಾಡ್ತೀನಿ ಅಂತ ಹೇಳ್ಕೊಂಡು ಬಿಡ್ತಾರೆ. ಮಮತಾ ಬ್ಯಾನರ್ಜಿ ಬೇಸಿಕಲಿ LLB ಪದವಿದ್ದಾರೆ. ಸೊ ನಾನು ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಒಂದಷ್ಟು ದಿನ ವಕೀಲಿ ವೃತ್ತಿಯನ್ನು ಮಾಡಿದ್ದೀನಿ. ಸುಪ್ರೀಂ ಕೋರ್ಟ್ನ ಘನತೆ ಹಾಗೂ ಶಿಷ್ಟಾಚಾರದ ಬಗ್ಗೆ ನನಗೆ ಅರಿವಿದೆ. ನಾನೇ ಈ ಕೇಸ್ನಲ್ಲಿ ಕೂಡ ವಾದ ಮಾಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳ್ಕೊಳ್ತಾರೆ. ಯುದ್ಧಕಾಂಡದಲ್ಲಿ ದೇವರಾಜ್ ಅವರ JD ಪಾಟೀಲ್ ಅನ್ನೋ ಕ್ಯಾರೆಕ್ಟ್ರು ಎಲ್ರಿಗೂ ನೆನಪಿರಬಹುದು. ಇಲ್ಲೂ ಕೂಡ ಅದೇ ಬಿಲ್ಡಪ್ಪು ಶುರುವಾಗಿಬಿಟ್ಟಿತ್ತು. ಆದರೆ ಕೋರ್ಟ್ ಒಳಗೆ ಸೀನ್ ಬೇರೆನೇ ಇತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ವಾದ ಮಂಡಿಸೋದಕ್ಕೆ ಪ್ರವೇಶ ಏನೋ ಸಿಕ್ತು. ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಶುರುವಾಯಿತು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಪೀಠದಲ್ಲಿ SIR ಪ್ರಕರಣದ ವಿಚಾರಣೆ ನಡೀತಾ ಇದ್ದರೆ ಮಮತಾ ಬ್ಯಾನರ್ಜಿ ಅವರು ಹಿಂಬದಿಯ ಸಾಲ್ನಲ್ಲಿ ಕುಳಿತುಕೊಂಡು ಬಿಟ್ಟಿದ್ರು. ಅವರ ಪರವಾಗಿ ಖ್ಯಾತ ವಕೀಲರಾದ ಕಪಿಲ್ ಸಿಬಲ್ ಮತ್ತು ದಿವಾನ್ ಸಾಹೇಬ್ರು ಕೂಡ ವಾದ ಮಂಡಿಸ್ತಾ ಇದ್ರು. ಈ ವಾದ ನಡೀತಾ ಇರಬೇಕಾದ್ರೆ ಮಮತಾ ಬ್ಯಾನರ್ಜಿ ಅವರು ಪದೇ ಪದೇ ನಂದು ಒಂದಿರಲಿ ಅಂತ ಮಧ್ಯ ಪ್ರವೇಶ ಮಾಡ್ತಾರೆ. ಅಬ್ಜೆಕ್ಷನ್ ಮೈ ಲಾರ್ಡ್ ಅಂತ ಬೊಬ್ಬೆ ಹೊಡಿತಾನೆ ಇದ್ರು. ಬಟ್ ಮಚಾ ಏನಂದರೆ, ಸುಪ್ರೀಂ ಕೋರ್ಟ್ ಅವರ ಮಾತುಗಳನ್ನು ಆಲಿಸಿದ ನಂತರ ಸರಿಯಾದ ಉತ್ತರವನ್ನು ಕೊಡ್ತಾರೆ. ವೀಕ್ಷಕರೇ, ಇದೆಲ್ಲದಕ್ಕೂ ಮುಂಚೆ ಬಿಹಾರದಲ್ಲಿ SIR ವಿಚಾರಣೆ ನಡೆದಾಗ ಯೋಗೇಂದ್ರ ಯಾದವ್ ಅನ್ನೋ NGO ಮುಖ್ಯಸ್ಥರಿಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡೋದಕ್ಕೆ ಕೋರ್ಟ್ ಅವಕಾಶವನ್ನು ನೀಡಿತ್ತು. ಆದರೆ ನಂತರ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಆದರೆ ಮತ್ತೆ ಮಮತಾ ಬ್ಯಾನರ್ಜಿ ಅವರ ಸರದಿ ಬಂದಾಗ ಕೋರ್ಟ್ ಇವರೇನು ಹೇಳ್ತಾರೆ ಅಂತ ಕೇಳೋದಕ್ಕೆ ರೆಡಿಯಾಗಿದ್ದರು. ಮಮತಾ ಬ್ಯಾನರ್ಜಿ ಅವರ ಮಾತು ಕೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಕಪಿಲ್ ಸಿಬಲ್ ಮತ್ತು ಮಮತಾ ಬ್ಯಾನರ್ಜಿ ಅವರಿಗೆ ಸೀರಿಯಸ್ ಆಗಿ ಹೇಳ್ತಾರೆ, ನಿಮ್ಮ ಬಳಿ ಇಷ್ಟು ಸಮರ್ಥ ಮತ್ತು ಅನುಭವಿ ವಕೀಲರ ತಂಡ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ನಿಮ್ಮ ವಾದಗಳನ್ನು ಅವರು ಮಂಡಿಸ್ತಾ ಇರಬೇಕಾದ್ರೆ ಅವ್ರ ಮೇಲೆ ನಿಮಗೆ ನಂಬಿಕೆ ಇರಬೇಕಲ್ವೇ ಅಂತ. Time allowed. The first have some buffers if there is more than 1 crore already heard, and if somebody is not heard, your lordships are there, and our power is there. We have been extending time. We have been extending time. My lord, they have passed a slew of directions. My lordship, with my humble regards. May I tell you, sir, Whatever they have pointed out, my and my opponent lawyers raised, that. sir, that is not correct. That is not correct, sir. Madam Mamta, we have no doubt about the ability of Mr. Diwan. He is one of the best senior counsel you have chosen. Yes, Let him with his permission. on your behalf. With his permission, sir. Only one thing, sir. Your point we have well taken. Sir, ಅಂದರೆ ನೀವು ಅವ್ರಿಗಿಂತ ದೊಡ್ಡ ಲಾಯರಲ್ಲ, ಕುತ್ಕೊಳ್ಳಿ ಸುಮ್ಮನೆ ಅಂತ ಇಂಡೈರೆಕ್ಟಾಗಿ ಹೇಳ್ದಂಗಿತ್ತು. ಅದೇ ಟೈಮಲ್ಲಿ ಪಶ್ಚಿಮ ಬಂಗಾಳದ IPAC ಸಂಸ್ಥೆ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟನ್ನೇ ಗಡಗಡ ಅಂತ ಅಲುಗಾಡಿಸ್ಬಿಟ್ರು ಅನ್ನೋ ಹಾಗೆ ಬಿಲ್ಡಪ್ ಕೊಡೋದಕ್ಕೆ ಶುರು ಮಾಡಿಕೊಡ್ತಾರೆ.
ನಮ್ಮಲ್ಲೂ ಕೆಲ ಯೂಟ್ಯೂಬ್ ಚಾನಲ್ಗಳು ಈ ತರಹದ ಬಿಲ್ಡಪ್ಗಳನ್ನು ಮಮತಾ ಬ್ಯಾನರ್ಜಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ವಾಸ್ತವದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಶೇಪ್ ಔಟ್ ಆಗಿಬಿಟ್ಟಿತ್ತು. ಮಮತಾ ಬ್ಯಾನರ್ಜಿ ಅವರು ಬಂಗಾಳದಲ್ಲಿ ಚುನಾವಣಾ ಲಾಭಕ್ಕಾಗಿ ಸೃಷ್ಟಿ ಮಾಡಿಕೊಂಡಿರುವಂತಹ ನಕಲಿ ಮತದಾರರನ್ನು ಉಳಿಸಿಕೊಳ್ಳೋದಕ್ಕೆ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿರುವಂತಹ ಆರೋಪ ಆಗಿತ್ತು. ಆದರೆ ಕೋರ್ಟ್ನಲ್ಲಿ ದೀದಿ ತಾನೇ ಸಂತ್ರಸ್ತೆ ಅಂತ ತೋರಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಚುನಾವಣಾ ಆಯೋಗ ಬಂಗಾಳವನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಮತ್ತು ಕೇವಲ ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಇಟ್ಟುಕೊಂಡು ನೋಟಿಸನ್ನು ನೀಡ್ತಾ ಇದೆ. ನಾನು ನ್ಯಾಯಕ್ಕಾಗಿ ನ್ಯಾಯಾಲಯಕ್ಕೆ ಬಂದಿದ್ದೀನಿ ಅಂತ ಡ್ರಾಮಾ ಕೂಡ ಶುರು ಮಾಡ್ಕೊಳ್ತಾರೆ. ಆಗ ಮುಖ್ಯ ನ್ಯಾಯಮೂರ್ತಿಗಳು, ನೀವು ಹೇಳ್ತಾ ಇರುವಂತಹ ವಿಷಯಗಳು ಹೊಸದೇನಲ್ಲ ಮೇಡಮ್, ನಿಮ್ಮ ವಕೀಲರು ಈಗಾಗಲೇ ಇವುಗಳನ್ನೆಲ್ಲ ನ್ಯಾಯಾಲಯದಲ್ಲಿ ಆಗಿದೆ, ನೀವು ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ಬಿಡ್ತಾರೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ವಾದ ಒಂದೇ. ಇಲ್ಲಿ ಕೆಲವರ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಬಟ್ ಅವರನ್ನು ಲಿಸ್ಟಿಂದ ತೆಗಿತಾ ಇದ್ದಾರೆ, ಅಲ್ಲದೆ ಬಂಗಾಳವನ್ನು ಮಾತ್ರ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ವಾದ. ಆದರೆ ಆ ವಾದವನ್ನು ನ್ಯಾಯಾಲಯ ತಳ್ಳಿ ಹಾಕುತ್ತೆ. BJP ಆಡಳಿತ ಇರುವಂತಹ ಉತ್ತರ ಪ್ರದೇಶ, ಗುಜರಾತ್ ಮತ್ತು ಈ ಹಿಂದೆ NDA ಸರ್ಕಾರ ಇದ್ದಂತಹ ಬಿಹಾರದಲ್ಲೂ ಕೂಡ SIR ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ತಾರೆ. ವಾದದ ಮಧ್ಯೆ ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಆಯೋಗವನ್ನ ವಾಟ್ಸಾಪ್ ಕಮಿಷನ್ ಅಂತ ಕರೆದು ದೊಡ್ಡ ತಪ್ಪು ಕೂಡ ಮಾಡಿಬಿಟ್ರು. Micro observe is a final authority. Election Commission, WhatsApp Commission. WhatsApp Commission is saying. ಇದಕ್ಕೆ ಜಸ್ಟಿಸ್ ಪಂಚೋಲಿ ಅವರು ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ, ಅದು ವಾಟ್ಸಪ್ ಕಮಿಷನ್ ಅಲ್ಲ ಅಂತ ವಾರ್ನಿಂಗನ್ನು ಕೊಡ್ತಾರೆ. ನಮಗೆ ವಾಟ್ಸಪ್ ಕಮಿಷನ್ ಬಗ್ಗೆ ದೂರುಗಳೇನಾದರೂ ಇದ್ದರೆ ನೀವು ಹೊಸ ಅರ್ಜಿಯನ್ನು ಸಲ್ಲಿಸಿ, ಆಗ ನಾವು ಆ ವಾಟ್ಸಪ್ ಕಮಿಷನ್ ಯಾವುದು ಅಂತ ಪತ್ತೆ ಮಾಡ್ತೇವೆ ಅಂತ ನ್ಯಾಯಾಧೀಶರು ಮಮತಾ ಬ್ಯಾನರ್ಜಿ ಅವರಿಗೆ ಬೆಂಡೆತ್ಬಿಟ್ಟಿದ್ರು. ನಂತರ ಚುನಾವಣಾ ಆಯೋಗದ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾರೆ. ಕೇವಲ ಸ್ಪೆಲ್ಲಿಂಗ್ ತಪ್ಪುಗಳಿಗಾಗಿ ಯಾರನ್ನು ಇಲ್ಲಿ ಹೊರಹಾಕೋದಿಲ್ಲ, ಇದು ಲಿಖಿತವಾಗಿ ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆಗ ಮುಖ್ಯ ನ್ಯಾಯಾಧೀಶರು ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ರಾಜ್ಯದ ಮುಖ್ಯಸ್ಥರಾದ ನೀವು, ಅಂದರೆ CM ಆಗಿರುವಂತಹ ನೀವು, ಬಂಗಾಳಿ ಭಾಷಾ ತಜ್ಞರನ್ನು ಚುನಾವಣಾ ಆಯೋಗದ ಸಮಿತಿಗೆ ಕೊಟ್ಟುಬಿಡಿ. ಅವರು ಸ್ಥಳೀಯ ಉಚ್ಚಾರಣೆ ಮತ್ತು ಸ್ಪೆಲ್ಲಿಂಗ್ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಸಹಾಯ ಮಾಡಲಿ ಅಂತ. ಆಗ ಮಮತಾ ಬ್ಯಾನರ್ಜಿ ಅವರ ತಲೆ ಕೆಟ್ಟೋಯ್ತು. ಕೂಡಲೇ ನಾನು ಬಂಗಾಳದವಳಾದ ಕಾರಣ ನಾನೇ ವಿವರಣೆ ನೀಡಬಲ್ಲೆ ಅಂತ ಹೇಳ್ತಾರೆ. ಆಗ ಮುಖ್ಯ ನ್ಯಾಯಾಧೀಶರು ವ್ಯಂಗ್ಯವಾಗಿ ಹೇಳ್ತಾರೆ, ನೀವು ಆ ರಾಜ್ಯದವರು ಅನ್ನೋದ್ರಲ್ಲಿ ನಮಗೆ ಸಂಶಯ ಇಲ್ಲ ಅಂತ. ಫೈನಲಿ ಸುಪ್ರೀಂ ಕೋರ್ಟ್ ಎಲ್ಲ ನೋಟಿಸ್ಗಳನ್ನು ಹಿಂಪಡೆಯುವುದು ಅವ್ಯವಹಾರಿಕ ಮತ್ತು ಅಸಾಧ್ಯ ಅಂತ ತೀರ್ಪನ್ನು ನೀಡಿತ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಗಾಗಿ ನೋಟಿಸ್ ನೀಡದಂತೆ ಆಯೋಗಕ್ಕೆ ಹೇಳ್ತಾರೆ. ಜೊತೆಗೆ ಮಮತಾ ಬ್ಯಾನರ್ಜಿ ಅವರೇನು ನೋಟಿಸ್ಗಳನ್ನು ರದ್ದುಗೊಳಿಸೋದಕ್ಕೆ ಹೋಗಿದ್ರು, ಅದಕ್ಕೂ ಕೂಡ ಕೋರ್ಟ್ ಒಪ್ಪಿಗೆಯನ್ನು ಕೊಡೋದಿಲ್ಲ. ನಾಗರಿಕತೆಯನ್ನು ಪರಿಶೀಲಿಸುವ ಹಕ್ಕು ಚುನಾವಣಾ ಆಯೋಗಕ್ಕೆ ಇಲ್ಲ ಅನ್ನೋ ವಾದಕ್ಕೆ ಸಂಬಂಧಿಸಿದಂಗೆ ಆಯೋಗ ಕೇವಲ 10ನೇ ತರಗತಿಯ ಅಂಕಪಟ್ಟಿ, ಪಾಸ್ಪೋರ್ಟ್ ಅಥವಾ ಇತರೆ ದಾಖಲೆಗಳನ್ನು ಕೇಳ್ತಾ ಇದೆ. ಇದು ನಾಗರಿಕತೆಯ ಪರಿಶೀಲನೆ ಅಲ್ಲ ಅಂತ ದೀದಿ ಸರ್ಕಾರ ವಾದವನ್ನು ಮಾಡಿತ್ತು. ಆದರೆ ನ್ಯಾಯಾಲಯ ದಾಖಲೆಗಳಿಲ್ಲದವರು ಅವುಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ದೀದಿಯೇ ಸ್ವತಃ ವಾದ ಮಾಡಿದ್ರು, ಏನೂ ದಬಾಕೋಕ್ಕಾಗಲೇ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಶೇಪ್ ಔಟ್ ಮಾಡಿಕೊಂಡು ಬಂದ ದಾರಿಗೆ ಪ್ರಯೋಜನ ಇಲ್ಲ ಅಂತ ವಾಪಸ್ ಆಗ್ತಾರೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.